ಸ್ನೇಹಿತರೆ ನಮಸ್ಕಾರ. ನಾವೆಲ್ಲ ನಮ್ಮ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನಮಗೆಲ್ಲರಿಗೂ ಇನಿಷಿಯಲ್ ಸ್ಟೇಜಲ್ಲಿ ಸುಮಾರು ಡೌಟ್ಸ್ ಇರುತ್ತೆ. ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಮಿಡ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಸ್ಮಾಲ್ ಕ್ಯಾಪಲ್ಲಿ ಮಾಡಬೇಕಾ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಹಾಗಾದರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದ್ರೇನು, ಮಿಡ್ ಕ್ಯಾಪ್ ಅಂದ್ರೇನು, ಸ್ಮಾಲ್ ಕ್ಯಾಪ್ ಅಂದ್ರೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೆಪ್ತಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇದನ್ನು ನಾನು ಒಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ತೀರ. ಟ್ರೈನನ್ನು 3 ರೀತಿ ಕ್ಯಾಟಗರೈಸ್ ಮಾಡಿರ್ತಾರೆ: ಎ ಸಿ ಕೋಚ್, ಸ್ಲೀಪರ್ ಕೋಚ್ ಮತ್ತು ಜನರಲ್ ಕೋಚ್. ಎ ಸಿ ಕೋಚ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಸ್ಲೀಪರ್ ಕೋಚ್ ಇರುತ್ತೆ. ಸೊ ತುಂಬ ಕಡಿಮೆ ಬಂದ್ಬಿಟ್ಟು ಜನರಲ್ ಕೋಚ್ ಇರುತ್ತೆ. ಈ ರೀತಿ ಟ್ರೈನನ್ನು 3 ರೀತಿ ಕ್ಯಾಟಗರೈಸ್ ಮಾಡಿರ್ತಾರೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ 5,000ಕ್ಕಿಂತಲೂ ಹೆಚ್ಚು ಶೇರ್ಸ್ಗಳಿರ್ತವೆ. ಈ ಶೇರ್ಸ್ಗಳನ್ನು ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅದನ್ನು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತ ಕ್ಯಾಟಗರೈಸ್ ಮಾಡಿರ್ತಾರೆ. ಹಾಗಂದ್ರೆ ವಾಟ್ ಯು ಮೀನ್ ಬೈ ಮಾರ್ಕೆಟ್ ಕ್ಯಾಪ್? ಮಾರ್ಕೆಟ್ ಕ್ಯಾಪ್ ಅಂದ್ರೇನು? ಮಾರ್ಕೆಟ್ ಕ್ಯಾಪ್ ಅಂತಂದರೆ ಕಂಪ್ನಿಯ ಕರೆಂಟ್ ಪ್ರೈಸ್ ಮತ್ತು ಕಂಪ್ನಿಯಲ್ಲಿರುವಂಥ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಪ್ರೈಸ್ ಸಿಗತ್ತಲ್ಲ, ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಅ ಮಾರ್ಕೆಟ್ ಕ್ಯಾಪ್. ಸ್ನೇಹಿತರೆ, ಈ ಮಾರ್ಕೆಟ್ ಕ್ಯಾಪ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಿಮ್ಗೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಲಯನ್ಸ್ ಇಂಡಸ್ಟ್ರಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 1,500 ಇದೆ. ಕಂಪನಿಯಲ್ಲಿರುವಂತ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಬಂದ್ಬಿಟ್ಟು 1,353 ಕೋಟಿಗಿಂತಲೂ ಹೆಚ್ಚು ಶೇರ್ಸ್ ಇದಾವೆ. ಈ ಕರೆಂಟ್ ಮಾರ್ಕೆಟ್ ಪ್ರೈಸ್ ಮತ್ತು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಸಿಗುವಂತದ್ದೇ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಈಗ ರಿಲಯನ್ಸ್ ಇಂಡಸ್ಟ್ರಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದ್ಬಿಟ್ಟು ಮೋರ್ ದನ್ 20 lakh crores ಇದೆ. ಈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಾನು ಇಲ್ಲಿ ಏನ್ ತೋರಿಸ್ತಾ ಇದ್ದೀನಿ, ಇದು ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ ನೀವು ಸ್ಕ್ರೀನರ್ ಅಪ್ಲಿಕೇಶನ್ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಸ್ನೇಹಿತರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸ್ಕ್ರೀನರ್ ಅಪ್ಲಿಕೇಶನ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಹಾಕಿದ್ದೀನಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ದ ರಿಲಯನ್ಸ್ ಇಂಡಸ್ಟ್ರಿ ವಿಚ್ ಇಸ್ 20 lakh crore. ಈ ರೀತಿಯಾಗಿ ಭಾರತದಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವಂತಹ ಟಾಪ್ 100 ಕಂಪನೀಸ್ಗಳನ್ನ ಸೆಬಿ ಅವರು ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಕರೀತಾರೆ. 101ರಿಂದ 250ವರೆಗೂ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಕರೀತಾರೆ. 251ರಿಂದ ಕೆಳಗಡೆ ಇರುವಂಥ ಎಲ್ಲ ಕಂಪ್ನಿಗಳನ್ನ ವಿ ಕಾಲ್ ಇಟ್ ಆಸ್ ಅ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಅಂತ ಕರಿತೀವಿ. ಆಸ್ ಅ ಇನ್ವೆಸ್ಟರ್ಸ್ ಎಲ್ಲರಿಗೂ ಡೌಟ್ ಇರುತ್ತೆ, ನಾವು ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಮಿಡ್ ಕ್ಯಾಪಲ್ಲಿ ಮಾಡಬೇಕಾ, ಸ್ಮಾಲ್ ಕ್ಯಾಪಲ್ಲಿ ಮಾಡಬೇಕಂತ ಎಲ್ಲರಿಗೂ ಡೌಟ್ ಇರುತ್ತೆ. ಸ್ನೇಹಿತರೆ, ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೊಸಬರಾಗಿದ್ದರೆ ಮತ್ತು ಒಂದು ಒಳ್ಳೆ ಸ್ಟೇಬಲ್ ಆದಂಥ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಕ್ಕೆ ನೀವೇನಾದರೂ ಇಷ್ಟಪಡ್ತಾ ಇದ್ರೆ ನೀವು ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಯಾಕೆ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತಂದರೆ, ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಆರ್ ಲೈಕ್ ಅ ಬಿಗ್ ಎಲಿಫೆಂಟ್, ಬಿಗ್ ಫಿಶ್. ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ಒಂಥರ ಗಜ ಇದ್ದಂಗೆ, ಆನೆ ಇದ್ದಂಗೆ. ಬೇರೆ ಇನ್ನೊಬ್ಬ ಕಾಂಪಿಟೇಟರ್ಸ್ ಬಂದು ಈ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಬೀಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ಕಂಪ್ನಿಗಳ ಬಿಸ್ನೆಸ್ ಬಂದ್ಬಿಟ್ಟು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಆಗಿರುತ್ತೆ. ಈ ಕಂಪ್ನಿಗಳು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಗೆ ಕಂಪೇರ್ ಮಾಡಿದಾಗ ವಾಲಟಿಲಿಟಿ ತುಂಬ ಕಮ್ಮಿ ಇರುತ್ತೆ. ಈ ಕಂಪ್ನಿಗಳು ನಿಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ ಜನರೇಟ್ ಮಾಡಿಕೊಡದೇ ಇದ್ರೂ ಕೂಡ ಎವ್ರಿ ಇಯರ್ ಈ ಕಂಪ್ನಿಗಳು ನಿಮಗೆ ಕನ್ಸಿಸ್ಟೆಂಟ್ ಆದ ರಿಟರ್ನ್ನ ಜನರೇಟ್ ಮಾಡಿಕೊಡ್ತವೆ. ಆ ಕಾರಣದಿಂದಾಗಿ ನೀವು ಅರ್ಲಿ ಸ್ಟೇಜಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ತುಂಬ ಒಳ್ಳೆಯದು. ಲಾರ್ಜ್ ಕ್ಯಾಪ್ ಕಂಪ್ನಿಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳಂತಂದರೆ ರಿಲಯನ್ಸ್ ಇರ್ಬೋದು, ಟೈಟಾನ್, HDFC ಬ್ಯಾಂಕ್, ICICI ಬ್ಯಾಂಕ್, ಕೊಟಕ್ ಬ್ಯಾಂಕ್, ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ. ಈ ರೀತಿ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ಗಳನ್ನು ವಿ ಕಾಲ್ ಇಟ್ ಆಸ್ ಅ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂತ ಕರಿತೀವಿ. ಸ್ನೇಹಿತರೆ, ನೀವೇನಾದರೂ ಸ್ವಲ್ಪ ರಿಸ್ಕ್ ತಗೊಂತೀರ ಅಂತಂದರೆ ದೆನ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ಟು ಮಿಡ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ನಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮಿಡ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ ದೇ ಆರ್ ಇನ್ ದ ಫೇಸ್ ಆಫ್ ಗ್ರೋತ್ ಮತ್ತು ಎಕ್ಸ್ಪಾನ್ಷನ್ ಫೇಸಲ್ಲಿರುತ್ತೆ. ಲಾಂಗ್ ಟರ್ಮಲ್ಲಿ ನಿಮ್ಗೊಂದು ಒಳ್ಳೆ ರಿಟರ್ನನ್ನು ಜನರೇಟ್ ಮಾಡಿಕೊಡ್ತವೆ. ಇಲ್ಲ, ನಾನು ಹೈ ರಿಸ್ಕ್ ಹೈ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ದೆನ್ ಯು ಕ್ಯಾನ್ ಆರಾಮ್ಸೆ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ ದೇ ಆರ್ ಇನ್ ದ ಫೇಸ್ ಆಫ್ ಜಸ್ಟ್ ಸ್ಟಾರ್ಟ್ಅಪ್ ಫೇಸಲ್ಲಿರುತ್ತೆ. ಇಲ್ಲಿ ನೀವು 8 ವರ್ಷ 10 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ಗಳು ನಿಮಗೆ ಮಲ್ಟಿ ಬ್ಯಾಗರ್ ರಿಟರ್ನನ್ನು ಜನರೇಟ್ ಮಾಡಿಕೊಡ್ತವೆ. ಬಟ್ ಇಟ್ ಕಮ್ಸ್ ವಿತ್ ಲಾಟ್ ಆಫ್ ರಿಸ್ಕ್. ಸ್ನೇಹಿತರೆ, ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು ನಿಮ್ಮ ಪೋರ್ಟ್ಫೋಲಿಯೋಗೆ ಸ್ಟೆಬಿಲಿಟಿಯನ್ನು ಕೊಡ್ತವೆ. ಮಿಡ್ ಕ್ಯಾಪ್ ಸ್ಟಾಕ್ಸ್ ನಿಮಗೆ ಗ್ರೋತನ್ನು ಕೊಡುತ್ತೆ. ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನಿಮಗೆ ಮಲ್ಟಿ ಬ್ಯಾಗರ್ ರಿಟರ್ನನ್ನು ಜನರೇಟ್ ಮಾಡಿಕೊಡ್ತವೆ. ಅದಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ರಿಸ್ಕ್ ಏನು, ನಿಮ್ಮ ರಿಸ್ಕ್ ಆಪಟೈಟ್ ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಝೋನ್ ಏನು, ಇದನ್ನು ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯು ಕ್ಯಾನ್ ಕ್ರಿಯೇಟ್ ಅ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ. ಪ್ಲಸ್ ಲಾಂಗ್ ಟರ್ಮಲ್ಲಿ ನೀವು ಆರಾಮಾಗಿ ವೆಲ್ತ್ ಕ್ರಿಯೇಷನ್ನ ಮಾಡ್ಬೋದು. ಸ್ನೇಹಿತರೆ, ನೀವೇನಾದರೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಗ್ರೋತ್ ಮತ್ತು ಸ್ಟೆಬಿಲಿಟಿ ಇವೆರಡನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು 60 to 70% ಆಫ್ ಅಲೋಕೇಶನನ್ನು ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಏನು ಮಾಡಬೇಕು. ರಿಮೈನಿಂಗ್ 30% ಆಫ್ ಅಲೋಕೇಶನನ್ನು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ನೀವು ಮಾಡಿದಾಗ ನಿಮಗೆ ಗ್ರೋತ್ನೂ ಸಿಗುತ್ತೆ, ಸ್ಟೆಬಿಲಿಟಿನೂ ಸಿಗುತ್ತೆ.
ಸ್ನೇಹಿತರೆ, ಈ ವಿಡಿಯೋದಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂದ್ರೇನು, ಮಿಡ್ ಕ್ಯಾಪ್ ಅಂದ್ರೇನು, ಸ್ಮಾಲ್ ಕ್ಯಾಪ್ ಅಂದ್ರೇನು, ನಾವು ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಫ್ರೆಂಡ್ಸ್, ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಪ್ಲೀಸ್ ಶೇರ್ ವಿತ್ ಎ ಕಮೆಂಟ್. ಥ್ಯಾಂಕ್ ಯು ಸೊ ಮಚ್.